ಧಾರವಾಡದಿಂದ ನಿಲ್ಲು ಅಂತಂದ್ರೆ ನನ್ನ ಒತ್ತಾಯ ಮಾಡ್ತಾ ಇದ್ದಾರೆ. 100% ಮಾಡ್ತಾ ಇದ್ದಾರೆ. ಧಾರವಾಡದಿಂದ ನಿಲ್ಲಲಿಕ್ಕೆ ಅವ್ರಿಗೆ ಒತ್ತಡ ಭಾಳ ಇದೆ. ಹೀಗಾಗಿ ವೀರಶೈವ ಲಿಂಗಾಯತರ ಒಂದು ಅತಿ ಹೆಚ್ಚು ಮತದಾರರು ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಅತಿ ಇರುವಂಥ ಧಾರವಾಡ ಕ್ಷೇತ್ರ. ಹೀಗಾಗಿ ಒತ್ತಡ ಸಹಜವಾಗಿ ಬರೋದೇ. ಧಾರವಾಡ ಸಿಕ್ಕರೆ ಭಾಳ ಒಳ್ಳೆಯದು. ಇಲ್ಲಾಂದರೆ ಹಾವೇರಿನೂ ಪಕ್ಕದ ಜಿಲ್ಲೆನೂ ತುಂಬ ಅಲ್ಲಿಯೂ ಲಿಂಗಾಯತರ ಪ್ರಾಬಲ್ಯ ಇರುವಂಥ ಕ್ಷೇತ್ರ. ಮೊದಲು ಶಿವಕುಮಾರ್ ಉದಾಸಿ ಅವರಲ್ಲಿದ್ದರು, ಈಗ ಅವರು ನಿವೃತ್ತಿ ಘೋಷಣೆ ಮಾಡೋದ್ರಿಂದ ಅದು ಖಾಲಿ ಇದೆ. ಎರಡರಲ್ಲಿ ಯಾವುದೇ ಲೋಕಸಭಾ ಟಿಕೆಟನ್ನು ಸಿಕ್ಕರೂ ನಾವು ಸ್ವಾಗತ ಮಾಡ್ತೇವೆ. ಬೆಳಗಾವಿ ನೋಡಿ ನಮ್ಮ ಜಿಲ್ಲೆ ಅಲ್ಲ, ಅದು ಬೆಳಗಾವಿ ಪಕ್ಕದ ಜಿಲ್ಲೆ. ಅಲ್ಲಿ ಜಾಸ್ತಿ ನಮ್ಗೆ ಕಾಂಟ್ಯಾಕ್ಟು ಇಲ್ಲ ಬೆಳಗಾವದಲ್ಲಿ. ಅಂದರೆ ನೋಡಿ, ಆ ಜಿಲ್ಲೆಯಲ್ಲಿ ಆ ಜಿಲ್ಲೆಯವ್ರು ಕೊಟ್ಟರೆ ಭಾಳ ಚಲೋ. ನಮ್ಮದು ಅಖಂಡ ಧಾರವಾಡ ಜಿಲ್ಲೆಯಲ್ಲಿ ಮಾನ್ಯ ಜಗದೀಶ್ ಶೆಟ್ಟರು ನಾವು ಎಲ್ಲ ಕೂಡಿ ಬೆಳೆದಿದ್ದು. ಪಕ್ಷ ಇಲ್ಲಿಯೂ ಕಟ್ಟಿದ್ದಾರೆ, ಬೆಳಗಾವಿನೂ ಉಸ್ತುವಾರಿದ್ರು ಸಾಕಷ್ಟು ದಿನ ಜಗದೀಶ್ ಶೆಟ್ಟರಿಗೆ. ಇಡೀ ರಾಜ್ಯದ ನಾಯಕರು ಅವರು, ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಆದರೆ ನಾವು ಇಲ್ಲಿ ನಮ್ಮ ಕಾರ್ಯಕರ್ತರು ಅಖಂಡ ಧಾರವಾಡ ಜಿಲ್ಲೆಯಲ್ಲಿ ಹಾವೇರಿನೋ ಧಾರವಾಡನೋ ಒಂದು ಟಿಕೆಟ್ ಸಿಕ್ಕರೆ ಭಾಳ ಅನುಕೂಲ ಆಗುತ್ತೆ. ಪಕ್ಕದ ಏನು ಲೋಕಸಭಾ ಕ್ಷೇತ್ರಗಳಿದಾವಲ್ಲ, ಇವತ್ತು ಕೊಪ್ಪಳ, ರಾಯಚೂರು, ಗುಲ್ಬರ್ಗ, ಇವೆಲ್ಲ ಇಫೆಕ್ಟ್ ಆಗುತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.